ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಗೈಸ್ ಇವತ್ತು ಬಂದು ಸ್ಯಾಟರ್ಡೆ. ಸೊ ಇವತ್ತು ಹಿಂಗಿರುತ್ತೆ ಡೇ ಅಂತ ನೋಡೋಣ ಬನ್ನಿ ಗೈಸ್. ನಮ್ಮ ಅಮ್ಮಂಗೆ ಕೇಳೋದಮ್ಮ ತಿಂಡಿ ಆಯ್ತಾ ಅಂತ. ಬನ್ನಿ ಗೈಸ್. ಸೊ ಗೈಸ್ ಬನ್ನಿ ಕೇಳೋದ ತಿಂಡಿ ಆಯ್ತಾ ಅಂತ. ಮಾ ಏನ್ ಚಪಾತಿ ಇಟ್ ಕಳಿಸ್ತಾ ಇದೀಯಾ? ಚಪಾತಿನ ಪೂರಿನ? ಅದು ಚಪಾತಿ ಕಣಪ್ಪ, ಮಸಾಲಾ ಚಪಾತಿ. ಹಂಗಾದ್ರೆ ಎಷ್ಟು ಗಂಟೆ ಆಗತ್ತಪ್ಪ ತಿಂಡಿ ಇವತ್ತು? ನೋಡು, ನೀ ಸದಾ ಟಾಂಟ್ ಮಾಡ್ಬೇಡ. ಈಗ ಚಪಾತಿ ರೆಡಿ ಆಗಿದೆ, ಲಟ್ಟಿಸ್ತೀನಿ, ಬೇಯಿಸ್ತೀನಿ, ಚಟ್ನಿ ರುಬ್ತೀನಿ. ಕಾಲ್ ಗಂಟೆಗೆ. ಹೌದು, ಪುದೀನ ಚಟ್ನಿ ಕಣೋ, ಪುದೀನ ಚಟ್ನಿ ಕಣೋ. ಇನ್ನೊಂದ್ ದಿವಸ ಮಾಡೋಣ ಸುಮ್ಮನೆ. ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ತರಿಸ್ತೀನಿ. ಆಯ್ತು. ಇವತ್ತು ಇನ್ನೊಂದೇನ್ ಗೊತ್ತಾ, ನಿಮ್ಗೆ ಇಷ್ಟವಾದದ್ದು ಇದು ಅಡಿಗೆ. ಇವತ್ತು ಹೆಸರು ಕಾಳು ಸಾರು, ಸೊಪ್ಪಿನ ಪಲ್ಯ. ಹೆಸರು ಕಾಳು ಸೊಪ್ಪಿನ ಪಲ್ಯ ನೋಡಿಲಿ. ನೋಡಪ್ಪ, ನಾನು ಟೈಮ್ಗೆ ತಿಂಡಿ ಮಾಡ್ತೀನಿ, ತಿಂಡಿ ಟೈಮ್ಗೆ ಅಡಿಗೆ ಮಾಡ್ತೀನಿ. ಅಡಿಗೆ ಊಟ ಮಾಡೋ. See this chapati hit. Okay. ಸೊ ಗೈಸ್ ನಿಮಗೆ ಒಂದು ಹೇಳಬೇಕು ವಿಷಯನ. ಏನು ಅಂದರೆ, ನಾನು ಮದ್ರಸೆ ದಿವಸ ನಮ್ಮ ಅಮ್ಮಗೆ ಇಷ್ಟ ಅಂದ್ಬಿಟ್ಟು ಜೆಮ್ಸ್ದು ಬಾಲು ಮತ್ತು ಈ ಪರ್ಕ್ ತಂದು ಕೊಟ್ಟಿದ್ದೆ ಗೈಸ್. ನಾನು ನಮ್ಮಮ್ಮ ಕೂತ್ಕೊಂಡು ಅವತ್ತು ಅರ್ಧ ಜೆಮ್ಸ್ ತಿನ್ಕೊಂಡು, ಏಕೆಂದ್ರೆ ಅವ್ರಿಗೂ ಗೊತ್ತಿತ್ತು ನನಗೆ ಜೆಮ್ಸ್ ಅಂದರೆ ಇಷ್ಟ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಪರ್ಕ್ ತಿನ್ಕೋತಾರೆ ಅಂದ್ಕೊಂಡೆ. ಬಟ್ ಇಲ್ಲ, ಅದನ್ನು ಅರ್ಧ ಮಾಡಿದ್ದಾರೆ ನೋಡಿ ಗೈಸ್. ಇಬ್ರು ತಿನ್ಬೇಕು ಒಟ್ಟಿಗೆ ಅಂತ. ಬಟ್ ನಾನು ನಮ್ಮ ಅಪ್ಪ ಏನು ಮಾಡ್ಬಿಟ್ವಿ ಅಂದರೆ, ಒಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ವಿ ಗೈಸ್. ಅದನ್ನು ನಾನು ನಮ್ಮ ಅಪ್ಪ ಇಬ್ಬರೇ ಕುತ್ಕೊಂಡು ಖಾಲಿನೇ ಮಾಡ್ಬಿಟ್ಟಿದ್ದೀವಿ ಗೈಸ್. ನಮ್ಮಮ್ಮಂಗೆ ಏನು ಉಳಿಸ್ಲೇ ಇಲ್ಲ ನಾವು. ನೋಡಿ ಗೈಸ್, ನಮ್ಮಮ್ಮ ವಿಡಿಯೋ ಮಾಡಬೇಡ ನಾ ಕ್ಲೀನ್ ಹೆಂಗೆಂಗೋ ಕೆಟ್ಟದಾಗ ಮಾಡ್ಬಿಡ್ತೀನಿ, ಸುಮ್ಮನೆ ವಿಡಿಯೋ ಮಾಡಬೇಡ ಅಂತ ಇದ್ದಾರೆ. ನಾನು ಇರಲಿ ಅಂತ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ. ಯಾವುದೋ ಒಂದು ಬಟ್ಟೆ ಇಟ್ಕೊಂಡು ಕೈಯಲ್ಲೆಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಿಮ್ಮ ಓ ಆಯ್ತು ಗೈಸ್. ನಾನು ನಮ್ಮ ಮನೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಫ್ರೆಶ್ ಅಪ್ ಹಾಕಿ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ನಮ್ಮಮ್ಮಗೆ ಎಟೆಕ್ಸಿಲ್ಲ ಆದ್ರೂ ಏನೇನೋ ಸಾಹಸ ಮಾಡಿ ಅದು ಹಿಂಗ ಮಾಡಿ ಎತ್ಕೊತಾರೆ ನೋಡಿ ಗೈಸ್. ಇವಾಗ ನೋಡಿ ಅದನ್ನ ಡಬ್ಬಿ ಎಟೆಕ್ಸ್ತಿಲ್ಲ ಅವ್ರಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಗೈಸ್. ನಮ್ಮ ಅಮ್ಮಂಗೆ ತಲೆ ಇದೆ ಗೈಸ್, ಒಪ್ಕೋತೀನಿ. ಇವತ್ತು ನಾನು ಅದೇ ಅನ್ಕೋತಾ ಇದ್ದೆ ಗೈಸ್, ಇಷ್ಟು ಮೇಲೆಲ್ಲ ಹೆಂಗೆ ಇವ್ರು ಒಬ್ಬರೇ ಜೋಡಿಸ್ಬಿಟ್ರು ಅಂತ ನೋಡ್ತಾ ಇದ್ದೀನಿ ನಾನು ಅವತ್ತಿಂದ. ಇವತ್ತು ಅರ್ಥ ಆಯ್ತು ಗೈಸ್, ನಮ್ಮಮ್ಮ ಏನು ಮಾಡ್ತಾರೆ ಅಲ್ವೇ. ನಮ್ಮ ಇಂಥ ಕೆಲಸನೇ ಮಾಡೋದಲ್ವೇ ನಮ್ಮ. ನೀನು ತಲೆ ಇಲ್ಲ, ತಲೆ ಓಡ್ಸೋ ಕೆಲಸ, ತಲೆ ಓಡ್ಸೋ ಕೆಲಸ. ಅಯ್ಯೋ 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 ನೋಡಿ ನೋಡಿ ಗೈಸ್, ಅಲ್ಲಿ ನಮ್ಮಮ್ಮ ಕಾಯಿ ತುರಿತಾ ಇದಾರೆ. ಆದ್ರೆ ಕಾಯಿನ ಮಿಕ್ಸಿ ಒಳಗಡೆ ತುರಿತೇನೆ, ಆ ಕಡೆ ಕೆಳಗಡೆ ಎಲ್ಲ ತುರಿತಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನ್ ಮಾಡೋದು ಗೈಸ್ ಇಂಥವ್ರಿಗೆಲ್ಲ. A few moments later. ಗೈಸ್, ಈಗ ನನ್ನ ಮಗ ಫ್ರೆಶ್ ಅಪ್ ಆಗಿ ಬರ್ತಾ ಇದ್ದಾನೆ. ಸೊ ಅಷ್ಟರೊಳಗೆ ನಾನು ಚಪಾತಿ ರೆಡಿ ಮಾಡಿ ಚಟ್ನಿ ರೆಡಿ ಮಾಡಿರ್ತೀನಿ ಅಂತ ಹೇಳಿದ್ದೆ. ಸೊ ಅವ್ನಿಗೆ ಹೇಳ್ದಂಗೆ ನಾನು ಚಪಾತಿನ ಲಟ್ಸಿ ಬೇಯಿಸಿ ಎಲ್ಲ ಆಗಿದೆ, ಚಟ್ನಿನೂ ಆಗಿದೆ, ಪುದೀನ ಚಟ್ನಿ. ಈಗ ಅವನಿಗೆ ಕೊಡೋಣ ಬನ್ನಿ ಗೈಸ್. ಸೊ ಗೈಸ್, ಫ್ರೆಶ್ ಅಪ್ ಆಗಿ ಬಂದೆ ನಾನು. ಇವತ್ತು ನೋಡಿ ಗೈಸ್, ನಂಗೆ ಹೆವಿ ವರ್ಕ್ ಇದೆ ಕಾಲೇಜಿಂದ, ಬರೆಯಕ್ಕೆ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಮಾಡಬೇಕು. ನಮ್ಮ ಅಮ್ಮನ ಅಂದ್ರು ಫ್ರೆಶ್ ಅಪ್ ಆಗ್ಬಾ ಅಷ್ಟೊಳಗೆ ತಿಂಡಿ ಮಾಡ್ಕೊಡ್ತೀನಿ ಅಂತ. ಅದು ಏನ್ ಕತೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್ ಏನ್ ಕತೆ ಅಂತ. ತೇಜಸ್, ತೋಮ ತಿಂಡಿ. ಏನಮ್ಮ ತಿಂಡಿ? ನೋಡಿ ಗೈಸ್, ನಮ್ಮಮ್ಮ ತಿಂಡಿನೂ ರೆಡಿ ಮಾಡಿ ಬೇಗ ಮಾಡಿದ್ದಾರೆ. ಖುಷಿ ಆಯ್ತು. ನೋಡಿ ಗಾಯ್ಸ್, ಚಟ್ನಿಗೆ ಉಪ್ಪು ಹಾಕದೆ ಮರ್ತ್ಬಿಟ್ಟಿದೀನಿ, ಸ್ವಲ್ಪ ಬೆಲ್ಲ ಹಾಕಿದೆ ಅಷ್ಟೇ. ನನ್ನ ಮಗ ಸ್ವೀಟ್ ಆಗಿದೆ ಅಂತ ಚಟ್ನಿ ತಿಂತಾ ಇದ್ದಾನೆ, ಪಾಪ ಉಪ್ಪೇ ಕೇಳಿಲ್ಲ. ಈಗ ನಾನು ಉಪ್ಪು ಹಾಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ತೇಜಸ್,
ಏನೋ ಕಂದ ಇವತ್ತು ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟಿದ್ಯಾ. ಯಾಕಮ್ಮ ಪಾಪ ಚಟ್ನಿಗೆ ಉಪ್ಪೇ ಹಾಕಿಲ್ವಲ್ಲ ಮಗು. ನಾನು ಅದೇ ಅನ್ಕೊಂಡೆ ಏನೋ ಒಂದ್ ಸಾಲದಲ್ಲ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದ್ ನಿಮಿಷ ಇರು, ಉಪ್ಪು ಹಾಕ್ತೀನಿ ಆಯ್ತಾ. ಆಯ್ತು. ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ನಾನ್ ಸೇಫ್ ಇವತ್ತು. ಒಂದ್ ನಿಮಿಷ ಇರೋ. ಸೊ ನೋಡಿ ಗೈಸ್, ನಮ್ಮಮ್ಮ ಚಟ್ನಿಗೆ ಉಪ್ಪು ಹಾಕ್ದೆ. ನಾನ್ ಹಂಗೆ ಉಪ್ಪಿಲ್ದೆ ತಿಂದೆ ಸ್ವಲ್ಪ. ನಮ್ಮಮ್ಮ ಇವಾಗ ಭರ್ಜರಿ ಉಪ್ಪು ಹಾಕೊಂಡು ಚೆನ್ನಾಗಿ ತಿಂತಾ ಇದಾರೆ ನೋಡಿ ಗೈಸ್. ನಮ್ಮಮ್ಮ ಎಂತದವ್ರು ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 4 hours later. ಸೊ ಗೈಸ್, ಬರೆದು ಮುಗಿಸಿದ್ಮೇಲೆ ಇವತ್ತು ಕೀಬೋರ್ಡ್ ಪ್ಲೇ ಮಾಡೋಣ ಅಂತ ಕೂತ್ಕೊಂಡೆ. ತುಂಬ ದಿವಸ ಆಗೋಯ್ತಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂತ ಯಾವ ಸಾಂಗ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೆ. ಕೂಲಿ ಪವರ್ ಹೌಸ್ ಜ್ಞಾಪಕ ಬಂತು. ಸರಿ ಆಯಿತು ಅಂತ ಪ್ಲೇ ಮಾಡೋಣ ಅಂತ ಕೂತೆ. 4 ಅವರ್ ಆಗೋಯ್ತು ಗೈಸ್ ಅದನ್ನು ಪ್ಲೇ ಮಾಡೋಷ್ಟೊಳಗೆ. ಅದರ ವಿಡಿಯೋ ನಮ್ಮ ಚಾನಲಲ್ಲಿ ಬೇಕಿದ್ರೆ ಸಿಗುತ್ತೆ ನಿಮಗೆ. ತೇಜಸ್ ಮ್ಯೂಸಿಕ್ ವರ್ಲ್ಡ್ ಅಂತ ಹೊಡೀರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚಾನಲ್ದು, ನೋಡಿ ಬೇಕಿರೋ ವಿಡಿಯೋನ. ಮುಗಿಸ್ತೀನಿ ಗೈಸ್. ಯಪ್ಪ ಸಾಗೈತೆ ನನಗೂ ಮಾತ್ರ. ಗೈಸ್ ಕೀಬೋರ್ಡ್ ಪ್ಲೇ ಮಾಡಿ ಮುಗಿಸಿದ್ಮೇಲೆ ಯೋಗ ಫೋನ್ ಮಾಡಿ ಬಾಬ್ರು ಮನೆಗೆ ಅಂತಂದರು. ಸರಿ ಆಯಿತು ಅಂತ ಹೊರಟೆ ನಾನು. ಸರಿ ಗೈಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.